ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಆಗಸ್ಟ್ 10ರ ಒಂದು ವಿಡಿಯೋವನ್ನು ನೀವು ನೋಡಿರ್ತೀರಾ. ದೆಹಲಿಯಲ್ಲಿ ಸುಪ್ರಿಯಾ ಸುಳೆ ಅವರ ಮಗಳ ರಿಸೆಪ್ಷನ್ ಇತ್ತು. ಆ ರಿಸೆಪ್ಷನ್ಗೆ ದೊಡ್ಡ ದೊಡ್ಡ ನಾಯಕರು ಬಂದಿದ್ರು. ಪ್ರಧಾನಿ ಮೋದಿಜಿಯವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಇಡೀ ಗಾಂಧಿ ಕುಟುಂಬ ಕೂಡ ಅಲ್ಲಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಮೋದಿಜಿಯವರ ಮುಂದೆ ಪ್ರಿಯಾಂಕಾ ವಾದ್ರಾ ಅವರು ನಿಂತಿರ್ತಾರೆ. ಮೋದಿಜಿ ಅವರನ್ನ ಏನ್ ನಿರ್ಲಕ್ಷ್ಯ ಮಾಡಲಿಲ್ಲ, ಬದಲಿಗೆ ಪ್ರಿಯಾಂಕಾಜಿ ಹೇಗಿದ್ದೀರಾ ನೀವು ಅಂತ ಕೇಳ್ತಾರೆ. ಏನ್ ಹೇಳಿ? ಪ್ರಿಯಾಂಕಾಜಿ ಹೇಗಿದ್ದೀರಾ ನೀವು? ಮೋದಿಜಿ ಅವರಿಗೆ ಬೇಕಾದ್ರೆ ಪ್ರಿಯಾಂಕಾ ಹೆಂಗಿದ್ಯಾ ನೀನು ಅಂತಾನೂ ಕೇಳಬಹುದಿತ್ತು. ಅಥವಾ ಪ್ರಿಯಾಂಕಾ ವಾದ್ರಾ ಅವರು ಎದುರಿಗೆ ಬಂದಾಗ ಸಂಪೂರ್ಣವಾಗಿ ಅವರನ್ನ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗಲಬಹುದಿತ್ತು. ಮೋದಿ ಅವರ ವಯಸ್ಸು 75 ವರ್ಷ, ಪ್ರಿಯಾಂಕಾ ವಾದ್ರಾ ಅವರ ವಯಸ್ಸು 54 ವರ್ಷ. ಇಬ್ಬರ ನಡುವೆ ಏನಿಲ್ಲ ಅಂದ್ರೂ 21 ವರ್ಷಗಳ ವ್ಯತ್ಯಾಸ ಇದೆ. ಎಲ್ಲ ಆಯ್ಕೆಗಳು ಪ್ರಧಾನಿ ಮೋದಿಜಿಯವರ ಮುಂದೆ ಇದ್ರೂ ಕೂಡ ಮೋದಿಜಿಯವರು ಏನು ಆಯ್ಕೆ ಮಾಡಿದ್ರು? ಗೌರವಯುತ ಸಂಭಾಷಣೆಯನ್ನ ಆಯ್ಕೆ ಮಾಡಿಕೊಂಡ್ರು. ನಾನು ಯಾಕೆ ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತಿರತ್ತೆ, ನೀವು ಆ ಒಂದು ವಿಡಿಯೋವನ್ನು ಈಗಾಗಲೇ ನೋಡಿರ್ತೀರಾ. ಆದ್ರೂ ನನಗಿದ್ರ ಬಗ್ಗೆ ಮಾತಾಡದಿರೋದಕ್ಕಾಗಲಿಲ್ಲ. ಹಾಗಾಗಿ ತಡ ಆದ್ರೂ ಪರವಾಗಿಲ್ಲ, ಮಾತಾಡಲೇಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ಆ ವಿಡಿಯೋವನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ವೀಕ್ಷಕರ, ದೆಹಲಿಯಲ್ಲಿ ರಾಹುಲ್ ಇಟಲಿ ಪ್ರಧಾನಿ ಮೋದಿಜಿಯವರ ವಿದೇಶಾಂಗ ನೀತಿಯನ್ನ ಪ್ರಶ್ನೆ ಮಾಡ್ತಾ, ಟೀಕೆ ಮಾಡ್ತಾ ಈ ಅಸಭ್ಯತೆಯನ್ನ ಕೂಡ ಕ್ರಾಸ್ ಮಾಡಿ ಒಂದು ಚೀಪೆಸ್ಟ್ ವ್ಯಕ್ತಿಯಾಗಿ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಬಿಡ್ತಾರೆ. ರಾಹುಲ್ ಇಟಲಿ ಅವರ ಭಾಷೆಯನ್ನ ನೋಡಿದ್ರೆ, ಈ ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಒಂದಷ್ಟು ಅಶ್ಲೀಲಗಳು ಬಂದು ಈ ಅಶ್ಲೀಲ ಅಸಭ್ಯ ರೀಲ್ಗಳನ್ನ ಮಾಡಿ ಹೋಗಿದ್ರಲ್ವಾ, ಯಾಕೋ ಅವರೆಲ್ಲರ ಪ್ರಭಾವ ಆ ದೀಪ್ಕೆ ಅಂಡ್ ಗ್ಯಾಂಗ್ ಮೇಲೆ ಆಗೋದಕ್ಕಿಂತ ರಾಹುಲ್ ಇಟಲಿ ಮೇಲೇನೆ ಜಾಸ್ತಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಜೆನ್ಜಿಗಳನ್ನ ಮೆಚ್ಚಿಸೋ ಸಲುವಾಗಿ, ಎಲ್ಲ ಜೆನ್ಜಿಗಳಲ್ಲ, ಆ ಸೋ ಕಾಲ್ಡ್ ಮೊನ್ನೆ ಬಂದಿದ್ರಲ್ವಾ ಅಂತಹ ಜೆನ್ಜಿಗಳನ್ನ ಮೆಚ್ಚಿಸೋ ಸಲುವಾಗಿ ಅಂತಹ ಅವರ ಭಾಷೆಯ ಮಟ್ಟಕ್ಕೆ ಒಬ್ಬ ನಾಯಕ ಅನ್ನಿಸ್ಕೊಂಡಿರುವಂಥವ್ರು ಇಳಿದು ಬಿಟ್ಟಿದ್ದಾರೆ ಅಂತಂದ್ರೆ ನಿಜಕ್ಕೂ ಅಸಹ್ಯ ಅಂತ ಹೇಳೋದಾ, ಶೇಮ್ಫುಲ್ ಅಂತ ಹೇಳೋದಾ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ದೊಡ್ಡ ದೊಡ್ಡ ಪಾಲಿಸಿಗಳ ಬಗ್ಗೆ, ಸರ್ಕಾರಿ ನೀತಿಗಳ ಬಗ್ಗೆ, ಸಾಂವಿಧಾನಿಕ ಹುದ್ದೆಯ ಬಗ್ಗೆ ರಾಹುಲ್ ಇಟಲಿ ಮಾತಾಡುವಂಥ ಭಾಷೆಯನ್ನು ನೋಡಿದ್ರೆ, ಆಡುವಂಥ ರೀತಿಯನ್ನು ನೋಡಿದ್ರೆ ಒಂಥರ ವಾಕರಿಕೆ ತರಿಸ್ತಾ ಇದೆ. ಇದು ಲೋಕಸಭೆಯ ವಿಪಕ್ಷ ನಾಯಕನ ನೈತಿಕ ಅಧಪತನ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರ, ರಾಹುಲ್ಗೆ ಮೊದಲೇ ನಮ್ಮ ದೇಶ ಅಂತಂದ್ರೆ ಅಷ್ಟಕ್ಕಷ್ಟೇ, ಅವಾಗವಾಗ ವಿದೇಶಗಳಿಗೆ ಹೋಗಿ ನಮ್ಮ ದೇಶದ ಮರ್ಯಾದೆಯನ್ನು ಯಶಸ್ವಿಯಾಗಿ ತೆಗೆದು ಬರ್ತಾ ಇರ್ತಾರೆ. ಹಾಗಾಗಿ ಮೊನ್ನೆಯ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ? ನಮ್ಮ ದೇಶದ ವಿದೇಶಾಂಗ ನೀತಿಯನ್ನ ಅಣಕಿಸೋ ಸಲುವಾಗಿ ಮೋದಿಜಿಯವರನ್ನ ಹಿಡ್ಕೊಳ್ತಾರೆ, ಗೇಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ವ್ಯಕ್ತಿಗೆ ಇಂತಹ ಆಲೋಚನೆಗಳು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಆ ಜಾರ್ಜ್ ಸೋರೋಸ್ ಫೀಡ್ ಆಗಿರ್ಬೋದು, ಇರಲಿ. ಅಂತೂ ರಾಹುಲ್ ಮೈಂಡಲ್ಲಿ ಒಂದು ವಿಚಾರ ನುಗ್ಗುಬಿಟ್ಟಿದೆ. ಏನು? ಫಾರಿನ್ ಪಾಲಿಸಿ ಅಂತಂದ್ರೆ ಏನಿಲ್ಲ, ಬೇರೆ ದೇಶಗಳಿಗೆ ಹೋಗೋದು, ಅಲ್ಲಿನ ನಾಯಕರನ್ನ ಅಪ್ಕೊಳ್ಳೋದು ಅಷ್ಟೇ. ರಾಹುಲ್ ಪ್ರಕಾರ ಇದು ಫಾರಿನ್ ಪಾಲಿಸಿ. ನರೇಂದ್ರ ಮೋದಿಜಿಯವರು ಬಾಲಕ ಬುದ್ಧಿ ಅಂತ ಸುಮ್ಮನೆ ಕರೆದ್ರ, ಅಥವಾ ನಮ್ಮ ದೇಶದ ಜನ ಪಪ್ಪು ಅಂತ ಸುಮ್ಮನೆ ಕರಿತಾ ಇರೋದಾ? ಖಂಡಿತವಾಗ್ಲೂ ಅಲ್ಲ ಇಂಥದಕ್ಕೆ. ಬಟ್ ರಾಹುಲ್ ಯಾವ ರೀತಿ ನಡ್ಕೊಂಡ್ರು ಅನ್ನುವಂಥದ್ದನ್ನು ಮತ್ತೊಮ್ಮೆ ನೀವು ನೋಡಿ. ನಾನು ಕೇಳೋದು, ನಿಮಗೆ ವಿದೇಶಾಂಗ ನೀತಿಯನ್ನ ಟೀಕೆ ಮಾಡಬೇಕಾದ್ರೆ, ಮೋದಿಜಿಯವರನ್ನ ಟೀಕೆ ಮಾಡಬೇಕಾದ್ರೆ ಅಸಭ್ಯ ಭಾಷೆಯನ್ನ ಬಳಸುವಂಥದ್ದು ಕಂಪಲ್ಸರಿ ಅನ್ನೋದು ಏನಾದ್ರೂ ನಿಮ್ಮ ಪಾರ್ಟಿ ರೂಲ್ ಬುಕ್ ಅಲ್ಲಿ ಇದೆಯಾ? ಅಂಡ್ ಅದು ಅಲ್ಲಿಗೆ ನಿಲ್ಲದೆ ಬೇರೆ ದೇಶದ ಒಬ್ಬ ಮಹಿಳಾ ಪ್ರಧಾನಿಯನ್ನ ಗೇಲಿ ಮಾಡೋ ಹಂತಕ್ಕೆ ಹೋಗ್ತಿರಲ್ರಿ, ಅದರ ಅಗತ್ಯ ಏನಿತ್ತು? ಈಗ ಆ ವಿಡಿಯೋದ ಪೂರ್ತಿ ವರ್ಷನ್ ಅನ್ನ ನೋಡಿ. ಒಂದು ಚೀಪ್ ವ್ಯಕ್ತಿತ್ವದ ಜೊತೆಗೆ ಇನ್ನೊಂದು ಚೀಪ್ ವ್ಯಕ್ತಿತ್ವ ಜೊತೆಯಾದಾಗ ಏನಾಗುತ್ತೆ ಅನ್ನೋದು ಇದರಲ್ಲಿ ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಈ ಅಸಭ್ಯತೆಯ ನಾಟಕದಲ್ಲಿ ರಾಹುಲ್ ಇಟಲಿಗೆ ಸಾಥ್ ಅನ್ನು ಕೊಟ್ಟಿದ್ದು ಸಂದೀಪ್ ದೀಕ್ಷಿತ್. ಮೋದಿಯವರನ್ನ ಗೇಲಿ ಮಾಡ್ತಾ ಅಲ್ಲಿ ಇಟಲಿ ಪ್ರಧಾನಿಯವರನ್ನ
ಮಧ್ಯಕ್ಕೆ ತಂದು, ಅಂದ್ರೆ ಮೆಲೋನಿ ಅವರನ್ನು ಕೂಡ ಮಧ್ಯಕ್ಕೆ ತಂದು ತಮ್ಮ ಒಳಗಿನ ಒಂದು ಅಸಹ್ಯ ವ್ಯಕ್ತಿತ್ವವನ್ನ ಯಶಸ್ವಿಯಾಗಿ ಹೊರಹಾಕ್ತಾರೆ. ರಾಹುಲ್ ಇಟಲಿಯ ತಾಯಿ ಸೋನಿಯಾ ಅವರೊಬ್ರು ಹೆಣ್ಣಲ್ವಾ? ಇನ್ನು ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಪುತ್ರ. ಶೀಲಾ ದೀಕ್ಷಿತ್ ಅವರು ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳು. ಆ ತಾಯಿ ಕೂಡ ಹೆಣ್ಣೆ ಅಲ್ವೇ? ಇಬ್ಬರ ತಾಯಂದಿರು ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು. ಸೋನಿಯಾ ಇಟಲಿ ಕಳೆದ 28 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಶೀಲಾ ದೀಕ್ಷಿತ್ 15 ವರ್ಷಗಳ ಕಾಲ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವತ್ತು ಇಹಲೋಕ ತ್ಯಜಿಸಿ ಇರಬಹುದು, ಆದರೆ ಇಂತಹ ಮಗನ ನಡವಳಿಕೆಯನ್ನ ನೋಡಿ ಆತ್ಮ ಎಷ್ಟು ದುಃಖ ಪಟ್ಟಿರ್ಲಿಕ್ಕಿಲ್ಲ. ಮೋದಿಜಿಯವರನ್ನ ತುಳಿಯೋದಕ್ಕೆ, ಒಂದ್ ಸ್ವಲ್ಪ ಚಪ್ಪಾಳಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಮಟ್ಟಕ್ಕೆ ಇಳಿಯೋದ? ಅದರ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ರಾಹುಲ್ ಇಟಲಿ ಹೆಣ್ಣು ಮಕ್ಕಳನ್ನ ನೋಡುವಂತ ದೃಷ್ಟಿಕೋನ ಎಂಥದ್ದು? ರಾಹುಲ್ ಇಟಲಿಯ ವ್ಯಕ್ತಿತ್ವ ಎಂಥದ್ದು? ಹಾಗಾದ್ರೆ ಇವರನ್ನ ಫಾಲೋ ಮಾಡ್ತಾರಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಂತ ಯೂಸ್ಲೆಸ್ ಕಾರ್ಯಕರ್ತರು, ಅವರಿನ್ನಂತವರು ಎಂಥವ್ರಾಗಿರ್ಬೇಡ. ಸೋನಿಯಾ ಇಟಲಿ ಅವರಿಗೆ ನೋಡಿದ್ರೆ ಇಟಲಿ ಮಾತೃಭೂಮಿ, ಹುಟ್ಟಿದಲ್ಲೇ ಅಲ್ವೇ? ಮಗ ನೋಡಿದ್ರೆ ತನ್ನ ತಾಯಿ ಹುಟ್ಟಿರುವಂಥ ದೇಶದ ಅದೇ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಈ ರೀತಿಯಾಗಿ ಅವಮಾನ ಮಾಡ್ತಾ ಇರುವಂಥದ್ದು. ಇವತ್ತು ಜಾರ್ಜಿಯಾ ಮೆಲೋನಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ನಾಯಕರು ಕೂಡ ನಮ್ಮ ಭಾರತದ ವಿಪಕ್ಷ ನಾಯಕನನ್ನ ಯಾವ ರೀತಿ ನೋಡ್ತಾ ಇರಬಹುದು ಅಂತ, ಏನು ಯೋಚನೆ ಮಾಡ್ತಾ ಇರಬಹುದು? ರಾಹುಲ್ ಇಟಲಿಯ ಬೌದ್ಧಿಕ ಮಟ್ಟದ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು? ರಾಹುಲ್ ಇಟಲಿಯ ನೈತಿಕ ಮಟ್ಟದ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು? ರಾಹುಲ್ ಇಟಲಿಯ ಭಾಷೆ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು? ಒಂದು ಸರ್ಕಾರವನ್ನ ಟೀಕಿಸಬೇಕಂತಂದ್ರೂ ಕೂಡ ಯಾವ ರೀತಿಯ ಭಾಷೆಯನ್ನು ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಬೇರೆ ದೇಶದ ಮಹಿಳಾ ಪ್ರಧಾನಿಯನ್ನ ಅವಮಾನ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಅಬ್ಸರ್ವ್ ಮಾಡ್ತಾರಲ್ವಾ ಬೇರೆ ದೇಶದವರೇ ಆಗ್ಲಿ ಅಥವಾ ನಮ್ಮ ದೇಶದ ಜನರೇ ಆಗ್ಲಿ, ನೋಡ್ತಾರಲ್ವಾ? ವೀಕ್ಷಕರೇ, ಬಹುಶಃ ರಾಹುಲ್ ಇಟಲಿ ಅವರು ಒಂದು ಭ್ರಮಾಲೋಕದಲ್ಲಿ ತೇಲಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನು, ಮೊನ್ನೆ ಜಂತರ್ ಮಂತರ್ ಪ್ರತಿಭಟನೆ ಆಯ್ತಲ್ವಾ, ಅದಾದ ನಂತರ ಇವರಿಗೆ ಒಂದು ಬಂದುಬಿಟ್ಟಿದೆ, ನಾನು ಜೆನ್ಸಿಗಳಿಗೆ ಇಷ್ಟ ಆಗಿಬಿಡ್ತೀನಿ, ನಾನು ಯೂತು, ಹಾಗಾಗಿ ನಾನು ಅವರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತೀನಿ, ನಾನು ಪೆದ್ದಾಗಿ ಮಾತಾಡೋದು ಅಥವಾ ಮಾಡುವಂಥದ್ದು ಅವ್ರಿಗೆ ಇಷ್ಟ ಆಗಿಬಿಡುತ್ತೆ, ನಾನು ಎಷ್ಟು ಅಸಭ್ಯವಾಗಿ ಮಾತಾಡ್ತೀನೋ ಅಷ್ಟು ಹೆಚ್ಚು ವೈರಲ್ ಆಗಿಬಿಡ್ತೀನಿ, ಅಷ್ಟು ಹೆಚ್ಚು ಅವರಿಗೆ ಇಷ್ಟ ಆಗಿಬಿಡ್ತೀನಿ. ಅಂದರೆ ಅವರ ಪ್ರಕಾರ ಮೊನ್ನೆ ಲೈಕ್ಸು, ವ್ಯೂಸು, ಈ ಪೇಮೆಂಟ್ಗೋಸ್ಕರ ಬಂದಂತಹ ಅವರೇ ಈ ದೇಶದ ಜನಜಿಗಳು, ಅವರೇ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಜನಜಿಗಳು. ಹಾಗಾಗಿ ಅವರ ಲೆವೆಲಲ್ಲೇ ನಿಂತ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ರಾಹುಲ್ ಅವರೇ ಒಂದು ಸ್ವಲ್ಪ ನಿಮ್ಮ ಆ ಭ್ರಮಾಲೋಕದಿಂದ ಹೊರಗೆ ಬಂದುಬಿಡಿ. ನಿಜವಾದ ಜನಜಿಗಳು ಅವರಲ್ಲ, ಇವರು ದೇಶಕ್ಕೋಸ್ಕರ ಪದಕ ಗೆದ್ಕೊಂಡು ಬಂದ್ರಲ್ವಾ, ದೇಶದ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋದ್ರಲ್ವಾ, ಇವ್ರಿ ನಿಜವಾದ ಜನಜಿಗಳು. ಅದೇನೋ ವ್ಯಾನ್ ಅನ್ನ ಕೈ ಹಿಡಿದು ನಿಲ್ಸಿದ್ಲಂತೆ ಆ ಇನ್ಸ್ಟಾಗ್ರಾಮ್ ಅಟೆನ್ಷನ್ ಗ್ರಾಬರ್ ರಾಹುಲ್ ಇಟಲಿ ಪ್ರಕಾರ ದೇಶದ ಭವಿಷ್ಯ. ಅವರನ್ನೆಲ್ಲ ಕರೆಸಿ ಮಾತಾಡ್ತಾರೆ, ಹೊಗಳ್ತಾರೆ, ಫೋಟೋ ಹಾಕೊಳ್ತಾರೆ. ನಮ್ಮ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿದ್ರಲ್ವಾ, ಇಂಥವರನ್ನು ಎಷ್ಟು ಮಂದಿ ನೀವು ಕರೆಸಿ ಮಾತಾಡಿದ್ದೀರಾ? ಎಷ್ಟು ಫೋಟೋಗಳನ್ನು ಹಂಚ್ಕೊಂಡಿದ್ದೀರಾ? ಅಲ್ಲೇ ನೀವು ಏನಂತ ಗೊತ್ತಾಗಲ್ವಾ? ಮೋದಿ ಅವರನ್ನ ಈ ರೀತಿ ಟ್ರೋಲ್ ಮಾಡಿರುವಂತಹ ರಾಹುಲ್ ಯಾವುದೇ ಕಾರಣಕ್ಕೂ ತಮ್ಮ ಅಜ್ಜಿ ಇಂದಿರಾ ಅವರು ಫಿಡೆಲ್ ಕ್ರಾಸ್ಟ್ರೋ ಅವರನ್ನ ಅಪ್ಕೊಂಡಿರುವಂತಹ ಆ ವಿಡಿಯೋವನ್ನ ಹಿಡ್ಕೊಂಡು ಟ್ರೋಲ್ ಮಾಡದೇ ಇರಲಿ ಅಂತ ಆಶಿಸೋಣ ಅಲ್ವೇ? ವೀಕ್ಷಕರ, ರಾಹುಲ್ ಇಟಲಿ ಅಂಡ್ ಕಾಂಗ್ರೆಸ್ ಇಲ್ಲಿವರೆಗೂ ಮಾತಾಡಿರುವಂಥ ವಿಚಾರ ಏನು ಅಂತ ನೋಡಿದ್ರೆ, ಮೋದಿ ಅವರ ಅಪ್ಪುಗೆ, ಮೋದಿಜಿಯವರ ಸನ್ಗ್ಲಾಸು, ಮೋದಿಜಿಯವರ ಉಚ್ಚಾರಣೆ, ಅವರ ಆಕ್ಸೆಂಟು, ಮೋದಿಜಿಯವರ ಇಂಗ್ಲೀಷು, ಮೋದಿಜಿಯವರ ಉಡುಗೆ, ಮೋದಿಜಿಯವರ ವಿದೇಶ ಪ್ರವಾಸ, ಇನ್ನೇನು ಮೋದಿಜಿಯವರ ವಯಸ್ಸು, ಮೋದಿಜಿಯವರ ತಾಯಿ, ಮೋದಿಜಿಯವರ ಸ್ನೇಹಿತರು, ಮೋದಿ RSS, ಮೋದಿಜಿಯವರ ಕೈ ಕಾಲು, ಅವರ ವಿಡಿಯೋ, ಅವರ ರೀಲ್ಸು ದಿನ ಬೆಳಗಾದ್ರೆ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಹಾಗೆ ಮೋದಿಜಿ ಯಾವುದರಲ್ಲಿ ಬ್ಯುಸಿ ಇರ್ತಾರೆ ಅಂತ ನೋಡಿದ್ರೆ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ ಅಭಿಯಾನ, ವಿಕಸಿತ ಭಾರತ್, ಆತ್ಮನಿರ್ಭರ ಭಾರತ,
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಆರೋಗ್ಯ ಸೇವೆ, ಆಯುಷ್ಮಾನ್ ಭಾರತ್, ಕುಡಿಯುವ ನೀರಿನ ಸೌಲಭ್ಯ, ಭಾರತದ ಮೂಲ ಸೌಕರ್ಯ, ವಿದ್ಯುದೀಕರಣ, AI ಕ್ರಾಂತಿ, ಡಿಜಿಟಲ್ ಇಂಡಿಯಾ, ಖೇಲೋ ಇಂಡಿಯಾ, ಯುವಶಕ್ತಿಗೆ ಪ್ರೋತ್ಸಾಹ, ಅಂತರಿಕ್ಷ, ತಂತ್ರಜ್ಞಾನ, ಭಾರತದ ರಕ್ಷಣಾ ಉತ್ಪಾದನೆ, ಭಯೋತ್ಪಾದನೆಯ ವಿರುದ್ಧ ಹೋರಾಟ. ಒಂದ ಎರಡ ಹೇಳಿದ್ರೆ ಈ ಕಾರ್ಯಕ್ರಮ ಸಾಕಾಗಲ್ಲ. ಒಂದು ಕಡೆ ಕೆಲಸನೇ ಇಲ್ಲದೆ ಇರುವಂತಹ, ನಿರಂತರವಾಗಿ ಸೋಲ್ತಾ ಇರುವಂತಹ ಮೋದಿಜಿಯವರು ನಿಂತರು, ಕುಂತ್ರು, ಮಾತಾಡಿದ್ರು, ಮಾತಾಡದೇ ಇದ್ರು, ಬೇಕಾಬಿಟ್ಟಿ ಮಾತಾಡ್ತಾ ಟ್ರೋಲ್ ಮಾಡ್ತಾ ಇರುವಂಥವ್ರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅದೇ ಮೋದಿಜಿ ದಿನ ರಾತ್ರಿ ಅಂತ ನೋಡದೆ ದೇಶಕ್ಕೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ ಅವಿರತವಾಗಿ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ದುಡಿತಾ ಇದ್ದಾರೆ. ಹಾಗಾಗಿ ಜನರೇ ನಿರ್ಧಾರ ಮಾಡ್ತಾರೆ, ದೇಶಕ್ಕೆ ನಿಮ್ಮಂತಹ ಜೋಕರ್ಗಳು ಬೇಕಾ ಅಥವಾ ಮೋದಿಜಿ ಅಂತಹ ನೈಜ ನಾಯಕ ಬೇಕಾ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.